ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮಗೆ ಸ್ವಾಗತ. ಭೂಗೋಳಶಾಸ್ತ್ರದ ಬರುವ ಭಾರತ ಕೈಗಾರಿಕೆಗಳ ಪಾಠವನ್ನು ನಿಮಗಾಗಿ ತಂದಿದ್ದೇನೆ. ಇದರಲ್ಲಿ ಒಟ್ಟು 7 ಅಂಕಗಳ ನಿರೀಕ್ಷೆ 2015ರಿಂದ 2025ರವರೆಗೆ ಪುನರಾವರ್ತನೆಯಾಗಿ ಬಂದಿರುವಂಥ ಅನೇಕ ಪ್ರಶ್ನೆಗಳಿರಲು ಹೆಚ್ಚಾಗಿವೆ. ಹಾಗಾಗಿ ಈ ಪಾಠವನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿದ್ದರೆ ಒಳ್ಳೆಯದು. ಭಾರತ ಮೊದಲ ಕಾಗದ ಕೈಗಾರಿಕೆಯು ಎಲ್ಲಿ ಸ್ಥಾಪನೆಯಾಯಿತು? ಉತ್ತರ: ಹೂಗ್ಲಿ ನದಿಯ ದಡದಲ್ಲಿ. ಇಸ್ರೋ ಯಾವಾಗ ಸ್ಥಾಪನೆಯಾಯಿತು? 1969 ಆಗಸ್ಟ್ 15. ಇಸ್ರೋ ಪ್ರಧಾನ ಕಚೇರಿ ಇರುವ ಸ್ಥಳ ಯಾವುದು? ಬೆಂಗಳೂರು. ಇಸ್ರೋದ ಪ್ರಥಮ ಅಧ್ಯಕ್ಷರಾಗಿದ್ದವರು ಯಾರು? ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಭಾರತದ ಮ್ಯಾಂಚೆಸ್ಟರ್ ಅಥವಾ ಕಾಟನ್ ಪೋಲಿಸ್ ಯಾವ ಪ್ರದೇಶವನ್ನು ಕರೆಯಲಾಗಿದೆ? ಮುಂಬೈ. ಭಾರತ ಮ್ಯಾಂಚೆಸ್ಟರ್ ಮುಂಬೈ ಆದರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯಲಾಗಿದೆ? ದಾವಣಗೆರೆ. ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಏಕೆ ಕರೆಯುತ್ತಾರೆ ಅಥವಾ ಕರೆಯಲಾಗಿದೆ? ಮುಂಬೈನಲ್ಲಿ ಅತಿ ಹೆಚ್ಚು ಗಿರಣಿಗಳಿರುವುದರಿಂದ ಭಾರತ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗಿದೆ. ಅಂದರೆ ಹತ್ಯೆಪಟ್ಟೆ ಗಿರಣಿಗಳು. ಸಾಫ್ಟ್ವೇರ್ ಟೆಕ್ನಾಲಜಿ STP ಏಕೆ ಸ್ಥಾಪಿಸಲಾಗಿದೆ? ಭಾರತ ಸರ್ಕಾರ ಸಾಫ್ಟ್ವೇರ್ ಉದ್ಯಮದ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಿ ರಫ್ತನ್ನು ಹೆಚ್ಚಿಸಲು ಅಥವಾ ಉತ್ತೇಜಿಸಲು 1991ರಲ್ಲಿ ಸ್ಥಾಪಿಸಿತು. ಭಾರತ ಸಿಲಿಕಾನ್ ಕಣಿವೆ ಎಂದು ಯಾವ ನಗರವನ್ನು ಕರೆಯಲಾಗಿದೆ? ಬೆಂಗಳೂರು. ಬೆಂಗಳೂರು ಸಿಲಿಕಾನ್ ಕಣಿವೆ ಎಂದು ಏಕೆ ಕರೆಯುತ್ತಾರೆ? ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿರುವುದರಿಂದ. ಚಂದ್ರನ ದಕ್ಷಿಣ ಧ್ರುವ ಬಳಿ ಇಳಿದ ಮೊದಲ ದೇಶ ಯಾವುದು? ಚಂದ್ರನ ದಕ್ಷಿಣ ಧ್ರುವ ಬಳಿ ಇಳಿದ ಮೊದಲ ದೇಶ ಭಾರತ. ಕೈಗಾರಿಕಾ ವಲಯ ಎಂದರೇನು? ಕೈಗಾರಿಕೆಗಳು ಹೆಚ್ಚು ಕೇಂದ್ರೀಕೃತವಾಗಿರುವ ಪ್ರದೇಶಗಳನ್ನೇ ಕೈಗಾರಿಕಾ ವಲಯ ಎಂದು ಕರೆಯುತ್ತಾರೆ. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಥವಾ ಕೇಂದ್ರೀಕರಣಗೊಂಡಿವೆ ಏಕೆ? ಯಾವುದೇ ಒಂದು ಕಾರ್ಖಾನೆಯನ್ನು ನಾವು ತೆಗಿತೇವೆ, ಪ್ರಾರಂಭಿಸ್ತೇವೆ, ಸ್ಥಾಪಿಸ್ತೇವೆ ಅಂದರೆ ಮೊದಲು ನಮ್ಮ ಗಮನದಲ್ಲಿರಬೇಕಾದ ಮುಖ್ಯಾಂಶಗಳು ಏನಪ್ಪ ಅಂದರೆ ಕಚ್ಚಾ ವಸ್ತುಗಳು. ಅಂದರೆ ಅದು ಖನಿಜಗಳಾಗಿರ್ಬೋದು, ಹತ್ತಿ ಆಗಿರ್ಬೋದು, ಕಬ್ಬಾಗಿರ್ಬೋದು, ಸೆಣಬಾಗಿರ್ಬೋದು, ಇತ್ಯಾದಿ ಇತ್ಯಾದಿ. 2 ಶಕ್ತಿ ಸಂಪನ್ಮೂಲಗಳು: ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ, ತಾಂತ್ರಿಕತೆ, ಕಾರ್ಮಿಕರ ಪೂರೈಕೆ, ಸರ್ಕಾರದ ನೀತಿ ನಿಯಮಗಳು ಇತ್ಯಾದಿ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಇರುವ ಸ್ಥಳಗಳಾವವು? ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಇರುವ ಸ್ಥಳಗಳು ಯಾವುವಂದರೆ, 1 ಟಿಸ್ಕೋ ಅಂದರೆ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ, ಇದು ಜಮ್ಶೆಡ್ಪುರದಲ್ಲಿ. 2ನೇದು ಇಸ್ಕೋ IISCO, ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ, ಇದು ಬರ್ನಾಪುರ್, ಪಶ್ಚಿಮ ಬಂಗಾಳದಲ್ಲಿ. ಇನ್ನೊಂದು ವಿಸ್ಕೋ, ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ, ಇದು ಭದ್ರಾವತಿ ಅಂದರೆ ಕರ್ನಾಟಕದ ಭದ್ರಾವತಿ. ಬಿಲಾಯ್ ಐರನ್ ಸ್ಟೀಲ್ ಕಂಪನಿ, ಬಿಲಾಯಿ. ಬೊಕಾರೋ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ, ಜಾರ್ಖಂಡ್. ದುರ್ಗಾಪುರ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ, ಪಶ್ಚಿಮ ಬಂಗಾಳ. ರೂರೆಲಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ, ಒರಿಸ್ಸಾ. ವಿಶಾಖಪಟ್ಟಣ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ, ಆಂಧ್ರ ಪ್ರದೇಶ್. ಜೈವಿಕ ತಂತ್ರಜ್ಞಾನದಿಂದ ಕೃಷಿ ಕ್ಷೇತ್ರ ಮೇಲಿನ ಪರಿಣಾಮಗಳೇನು? ಸಸ್ಯ, ಪ್ರಾಣಿ ಮೊದಲಾದವುಗಳಿಗೆ ಕಸಿ ಮಾಡುವಿಕೆ ಸಾಧ್ಯವಾಗಿದೆ. ಸೋಯಾ, ಅವರೆ, ಮೆಕ್ಕೆಜೋಳ, ಹತ್ತಿ ಮೊದಲಾದ ಸಮ್ಮಿಶ್ರ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಹೊಸ ಬೀಜ, ಔಷಧ, ರಸಗೊಬ್ಬರ, ಜೈವಿಕ ಗೊಬ್ಬರ ಬಳಸಲಾಗುತ್ತಿದೆ. ಕೃಷಿ ಉತ್ಪಾದನೆ ಹೆಚ್ಚಿದೆ. ಸಸ್ಯ ಜೈವಿಕ ತಂತ್ರಜ್ಞಾನ
ವೈದ್ಯಕೀಯ ಜೈವಿಕ ತಂತ್ರಜ್ಞಾನ ಬಳಸಿಕೊಳ್ಳಲಾಗುತ್ತಿದೆ. ವ್ಯವಸಾಯದಲ್ಲಿ ದೊಡ್ಡ ಕ್ರಾಂತಿಯೇ ಇದರಿಂದ ಸಾಧ್ಯವಾಗಿದೆ. ಇಸ್ರೋದ ಪ್ರಮುಖ ಸಾಧನೆಗಳು ಯಾವುವು? ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆ ಅಭಿವೃದ್ಧಿ. ಮೊದಲ ಪ್ರಯತ್ನದಲ್ಲೇ ಮಂಗಳ ಗ್ರಹವನ್ನು ತಲುಪಿದ ಮೊದಲ ದೇಶ ರಾಷ್ಟ್ರ ಭಾರತ. ಚಂದ್ರನ ದಕ್ಷಿಣ ಧ್ರುವದ ಬಳಿ ಇಳಿದ ಮೊದಲ ದೇಶ ಭಾರತ. ಎಲ್ಲರಿಗೂ ಶುಭವಾಗಲಿ. ಪರೀಕ್ಷೆ ಸಮಯದಲ್ಲಿ ಮೇಲಿನ ಮೇಲೆ ಮುಂದೆ ಮಾಡ್ಕೊಳ್ಳಿ, ಅಭ್ಯಾಸ ಮಾಡಿಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ.